That has not happened. But 23rd she has gone to the police station along with the two students, two friends. Okay. Police station means it's not exactly police station. She has gone to the immigration center. Police station. And police station. It has been sent from the university. Okay. So university has sent her, and she could not get in touch with anybody there till 4 p.m. yesterday evening. Okay. And after that, from 4 p.m. onwards, later 4 p.m. Somebody from the office in the university, that medical university, has come to the immigration office, and they have spoken to the officer there. So what I'm my thing is, just you can being you are the medical associate president of the or even tell her the father is with you and father is with you. Yes, sir. Father is there with you. What to do? You just make a letter from his side addressed to the minister here or his embassy ambassador, Pawan Kapoor ambassador. No need to mention anything. Ambassador Russia. Moscow. Just ask him to write a letter. My daughter was studying here. She was supposed to go to Kyrgyzstan. ಅಪ್ಪ ಅಂತ ಹಾಕಿರೋದಷ್ಟೇ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಕರ್ಕೊಂಡು ಡಿಪೋರ್ಟ್ ಸೆಂಟರ್ ಬಿಟ್ಟಿದ್ದಾರೆ. ನನಗೆ ಅದು 1 ಮಂತ್ ಆಗ್ಬೋದು, 6 ಮಂತ್ ಆಗ್ಬೋದು, 1 year ಆಗ್ಬೋದು, ನೀನು ಹೋಗಕ್ಕೆ ಅಂತ ಇದ್ರಲ್ಲಿ ಮಾತಾಡ್ಕೊಂಡ್ ಬರ್ತಿದ್ದಾರೆ. ನಾನು ಬಿಡೋವಾಗ ಏನ್ ಮಾಡಿದ್ವಿ ಪಾಪ ನಾನು ಅಂತ ಪಾಪ ಅಳ್ತಿದ್ದಾಳೆ ಸರ್. ತುಂಬಾ ಭಯ ಬಿದ್ದೋಗಿದ್ದಾಳೆ ಒಬ್ಬಳು ಸರ್. ಅವಳು ಈ ಒಂದು ಫೋನ್ ಕೊಟ್ಟಿದ್ರೆ ನಮ್ಗೆ ಎಷ್ಟೋ ಇದಿತ್ತು ಸರ್. ಸರ್ ಅವ್ರು ತುಂಬಾ ಫಸ್ಟ್ ಅವರೇ ಅಲ್ವಾ ನಿಮ್ ಕಡೆಯಿಂದ ಫಸ್ಟ್ ಫಸ್ಟ್ ಇನ್ಫಾರ್ಮೇಶನ್ ಅವ್ರ ಕಡೆಯಿಂದಾನೇ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ತಗೊಂಡೋಗಿ ನಮ್ ಪ್ರಾಪರ್ ಪ್ರಾಪರ್. ಇಲ್ಲಾಂದ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಬರ್ತಾ ಇಲ್ಲ. ಡೆಲ್ಲಿಗೆ ಹೋಗ್ಬಿಟ್ಟು ನಮ್ಗೆ ಮಾಡಕ್ಕಾಗ್ತದೆ, ಏನ್ ಮಾಡ ಯಾರು ಮೀಟ್ ಮಾಡಕ್ಕಾಗ್ತದೆ. ಅದೇ ಸರ್. ನನಗೆ ಅವ್ರು 2-3 ಸಲ ಮೆಸೇಜ್ ಮಾಡಿ ಏನಾಯ್ತು ಬಂದ ಅಂತ ಅದು ಡೇಟ್ ಎಲ್ಲ ಕಳಿಸಿ ಅದೆಲ್ಲ ಕಳಿಸಿದ್ರೆ ಹೋಗ್ತಾರೆ. ಯಾಕಂದ್ರೆ ಹೋದವರಲ್ಲಿ 6 ರಿಂದ 8 ತಿಂಗಳು ಅಲ್ಲೇ ಜೈಲಲ್ಲಿ ಇರೋರು ಇದ್ದಾಗ 20 ಜನ ಕರ್ಕೊಂಡು ಬಂದಿರೋದು. ಅವ್ರಿಗೆ ನಂಬಕ್ಕಾಗಲಿಲ್ಲ. ಅವರು ಯಾಕಂದ್ರೆ ಇವೆಲ್ಲ ಮೇಬಿ ಮಾತಾಡಿರ್ತಾರೆ, ಹೋಗಕ್ಕಾಗೋದಿಲ್ಲ 6 months ಮಿನಿಮಮ್ ಅಂತ ಹೇಳಿರ್ತಾರೆ. ಅಷ್ಟೋರ್ ಅಂತ ಹೇಳಿರ್ತಾರೆ. ಸೊ ಆ ಇದ್ರ ಬಗ್ಗೆ ಇವರು ಆ ತರ ಇದ್ರು ಅವರು. ಬಟ್ ಅವ್ರಿಗೆ ಶಾಕ್ ಏನಂದ್ರೆ ಇವತ್ತು ಟಿಕೆಟ್ ಬುಕ್ ಮಾಡ್ಬಿಟ್ಟು ನಾವು ಹೇಳಿದ್ವಲ್ಲ, ಅವಾಗ ಅವ್ರಿಗೆ ಗ್ಯಾರಂಟಿ ಇಲ್ಲ. ಬಟ್ ಬಂದಿದ್ದಾಳ ಕನ್ಫರ್ಮ್ ಮಾಡ್ಕೊಳಕ್ಕೆ ಅವ್ರು ಮೆಸೇಜ್ ಮಾಡಿದ್ದಾರೆ ನಮಗೆ. ನೀನ್ ಯಾರು ಮಾತಾಡಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಅದೆಲ್ಲ ಹೋಗ್ತಾನೆ ಮೇಡಮ್ ಗೊತ್ತಾಗಲ್ಲ. 20-22 ವರ್ಷದಲ್ಲಿ ಯಾವ ಫ್ರೆಂಡ್ಸ್ 30 ವಯಸ್ಸಲ್ಲಿ ಗೊತ್ತಾಗ್ತದೆ. 33 ವಯಸ್ಸಲ್ಲಿ ನಿನ್ ಫ್ರೆಂಡ್ಸ್ ಯಾರು ಎಷ್ಟು ಹೆಲ್ಪ್ ಮಾಡಿದಾಳೆ ಅಂತ ಎಲ್ಲಾರ್ಗು. ಆದ್ರೆ ಅವಳಿಗೇನೆ 30 ಮೇಲೆ ಇಷ್ಟೆಲ್ಲ ಜೈಲಲ್ಲ ಫಸ್ಟ್ ಬಂದಿರೋರೆಲ್ಲ ಇವ್ರ ಹತ್ರನೇ ಹೇಳ್ಸ್ಕೊಳ್ಳೋದು. ಮಾಡಿದ್ದಾರೆ